ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ಬಿಎಸ್ವೈ ಪುತ್ರ ರಾಘವೇಂದ್ರ ನಾಮಪತ್ರ ಸಲ್ಲಿಸಿದ್ದಾರೆ. ಅಲ್ಲದೆ ನಾನೇ ಗೆಲ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಮಿನೇಷನ್ ಮಾಡಬೇಕಾದ್ರೆ ರಾಘವೇಂದ್ರಗೆ ಶಾಸಕ ಈಶ್ವರಪ್ಪ ಸಾಥ್ ಕೊಟ್ಟರು. ನಂತರ ನಗರದ ಎಂಇಎಸ್ ಗ್ರೌಂಡ್ನಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ನನಗೆ ಯಾವ ರೀತಿ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸಿದ್ದೀರೋ ಅದೇ ರೀತಿ ರಾಘವೇಂದ್ರ ಅವರನ್ನು ಗೆಲ್ಲಿಸ್ತೀರಾ ಅನ್ನುವಂತಹ ವಿಶ್ವಾಸ ಇದೆ. ಈ ಲೋಕಸಭಾ ಕ್ಷೇತ್ರದ 8 ಶಾಸಕರಲ್ಲಿ ಬಿಜೆಪಿಯ 7 ಶಾಸಕರಿದ್ದಾರೆ. ಹೀಗಾಗಿ ನೀವು ಗೆಲ್ಲಿಸುತ್ತೀರಾ ಎನ್ನುವಂತಹ ವಿಶ್ವಾಸ ನನ್ನಲ್ಲಿದೆ ಅಂತ ಹೇಳಿದ್ರು. ಜೊತೆಗೆ ಮುಂಬರುವ ಈ 3 ಲೋಕಸಭಾ ಕ್ಷೇತ್ರದ ಮೇಲೆ ದೇಶವೇ ಕಣ್ಣಿಟ್ಟಿದೆ ಅಂತ ಹೇಳಿದ್ರು. ಹೀಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತನು ಪ್ರತಿ ಬೂತ್ನಲ್ಲಿ 30ಕ್ಕೂ ಹೆಚ್ಚು ಮತ ಕೊಡಿಸಬೇಕು, ಜೆಡಿಎಸ್ ಕಾಂಗ್ರೆಸ್ ಮತಗಳನ್ನ ಸೆಳಿಬೇಕು ಅಂತ ಬಿಎಸ್ ಯಡಿಯೂರಪ್ಪ ಕರೆ ನೀಡಿದ್ರು. ಸಜ್ಜನ ಕಾರ್ಯಕರ್ತ ಬದಲಿಕೆ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಬಂದಿದ್ದೇವೆ. ನಾಳೆ 3 ಗಂಟೆಗೆ ನಾಮಪತ್ರ ಸಲ್ಲಿಸೋದು ಮುಗಿದ ಮೇಲೆ ಇಡೀ ಕರ್ನಾಟಕದ 5 ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕೀಯ ಏರುಪೇರುಗಳಾಗುತ್ತೆ, ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಒಬ್ಬರೊಬ್ಬರು ಮುಖ ನೋಡದೇ ಇರುವಂತ ಪರಿಸ್ಥಿತಿಗೆ ಬರ್ತಾರೆ ಅನ್ನೋದನ್ನ ತಾವು ಕಾದು ನೋಡಿ. ನಾನು ಭವಿಷ್ಯ ಹೇಳೋದಿಲ್ಲ. ನಾಳೆ 3 ಗಂಟೆ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ ಇವರ ಪರಿಸ್ಥಿತಿಗಳು ಏನು, ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅಲ್ಲಿವರೆಗೆ ಕಾಯೋಣ. 2 ತಿಂಗಳಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇದು ನನ್ನ ಶಕುನದ ಮಾತು, ಖಂಡಿತ ಆಗ್ತಾರೆ ಎನ್ನುವ ದೃಢವಾದ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ಅವರಿಗೆ ಸಂಪೂರ್ಣವಾದ ಕೊಲ್ಲೂರು ಮೂಕಾಂಬಿಕೆಯ ಸಂಪೂರ್ಣ ರಕ್ಷೆ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ, ರಾಘವೇಂದ್ರನವರು ಶಿವಮೊಗ್ಗ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. 2 ತಿಂಗಳು ಲೋಕಸಭಾ ಚುನಾವಣೆ ಅಂದ್ರೆ ತಂದೆ ಆಗಿರ್ತಕ್ಕಂಥ ಒಂದು ಯೋಚನೆಗಳಿದ್ದಾವೆ. ಲೋಕಸಭಾ ಚುನಾವಣೆ ಅಂದ್ರೆ ಕಾಂಗ್ರೆಸ್ಸು ಮತ್ತು ಜೆಡಿಎಸ್ಗೆ ಅದಕ್ಕೊಂದು ಹುಡುಗಾಟ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಹೋದ ಸಾರಿ ಮಾಡಿದಾಗ ಕಾಂಗ್ರೆಸ್ ಡಮ್ಮಿ ಕ್ಯಾಂಡಿಡೇಟ್ನ ಹಾಕೊಂಡು ಚುನಾವಣೆ ಮಾಡಿತ್ತು ಮತ್ತು ಇದೇ ಚುನಾವಣೆಯನ್ನ ನಮ್ಮ ತಂಗಿನ ನಿಲ್ಲಿಸಿತ್ತು. ಆಗ ಎಲ್ಲ ಶಿವರಾಜ್ ಕುಮಾರ್ ಅವರು ದಂಡು ಇದೇ ತರ ಎಲ್ಲದನ್ನು ದಾಳಿ ಮಾಡ್ಕೊಂಡು ಎಲ್ಲದನ್ನು ರಸ್ತೆ ತುಂಬಾ ಕುಂತ್ಕೊಂಡು ಮಾಡಿರ್ತಕ್ಕಂಥ ಚುನಾವಣೆಗಳನ್ನ ನಾವು ಕಂಡಿದ್ವಿ. ಬರೀ ಯಾವ್ಯಾವುದೋ ಕಾರಣಕ್ಕೋಸ್ಕರ ಇವತ್ತು ಸಮ್ಮಿಶ್ರ ಸರ್ಕಾರ ಬಂದಿದೆ ಅಂತ ಹೇಳಿ ಮುಖ್ಯಮಂತ್ರಿ ಇದ್ದಾರೆ, ಹಾಗಾಗಿ ಇವರೊಬ್ರು ಸೋತು ಇವತ್ತು ಮನೇಲಿ ಕೂತಿದ್ದಾರೆ, ಹಾಗಾಗಿ ನಮ್ಮ ತಮ್ಮರನ್ನ ತಂದು ನಿಲ್ಲಿಸ್ಬಿಟ್ರೆ ಜಾತಿಗಳೆಲ್ಲವೂ ಕೂಡ ಒಂದಾಗುತ್ತದೆ ಅಂದ್ರೆ ಹೋದ ಸರಿ ಚುನಾವಣೆಯಲ್ಲೇ ಜಾತಿ ಮಾಡಕ್ಕೆ ಆಗದೆ ಇರೋದು. ಯಾಕಂದ್ರೆ ಯಡಿಯೂರಪ್ಪನವರಾಗ್ಲಿ ಅಲ್ಲಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ರಾಜಕಾರಣ ಯಾವುದೇ ಜಾತಿಯ ಮತ ಧರ್ಮಕ್ಕೆ ಎಲೆ ಕೊಡ್ಲಿಲ್ಲ. ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗೆ ಇವತ್ತು ಮುನ್ನಡೆಯನ್ನು ಕೊಟ್ಟುಬಿಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ಇವತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ನಾನೊಂದು ಅಭಿನಂದನೆ ಸಲ್ಲಿಸ್ತೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲದೇನೆ ಕಾಂಗ್ರೆಸ್ ಪಕ್ಷವನ್ನ ಮುಚ್ಚಿಬಿಟ್ಟಿದ್ದೀರಾ. ನಿಜಕ್ಕೂ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಜೆಡಿಎಸ್ ನಿಂದ ಪ್ರಬಲವಾದ ಅಭ್ಯರ್ಥಿಯನ್ನು ಹಾಕಿದ್ದೀರಿ, ನೀವು ಹೆಂಗ್ ಗೆಲ್ತೀರಿ ಅಂತ ಅದಕ್ಕೆ ನಾನು ಹೇಳಿದೆ. ಸ್ವರ್ಭ ಜನ ಈಗಾಗಲೇ ಅವರು ಉತ್ತರ ಕೊಟ್ಟು ಮೂಲೆ ಕೂರಿಸ್ಬಿಟ್ಟಿದ್ದಾರೆ. ಅವರೆಂತ ಪ್ರಬಲ ಅಭ್ಯರ್ಥಿ ನನಗೆ. ಪಾಪ ಮಧು ಬಂಗಾರಪ್ಪ ಆರಾಮಾಗಿ ವಿದೇಶದಾಗಿದ್ರು, ಇನ್ನೊಂದು 15 ದಿನ ಇಟ್ಟಿದ್ರೆ ನನಗೆ ಗೊತ್ತಿಲ್ಲ. ಬಾ ನೀನು ಯಾರು ಇಲ್ಲ, ಬಾ 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 ಅಂತ ಹೇಳಿ ಮಾರಮ್ಮನ ಜಾತ್ರೆ ಕುರಿ ಕರ್ಕೊಂಡ್ ಬರ್ತಾ ಇದ್ದಾರೆ ಅವರು. ಮಾರಮ್ಮನ ಜಾತ್ರೆ ಕುರಿ ಯಾಕೆ ಕರ್ಕೊಂಡ್ಬರ್ತಾರೆ ಹೇಳ? ಕಡಿಯೋದಕ್ಕೆ. ಇರ್ರಿ, ನಾನು ವ್ಯೂರ್ಗೆ ಹೋಗಲ್ಲ.